ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇರಿ ಬ್ಲಾಗ್ಸ್ ಕನ್ನಡ. ನಾನು ಸೌಮ್ಯ. ಬನ್ನಿ, ಇವತ್ತು ನಿಮಗೆ ನಾನೊಂದು ರೆಸಿಪಿ ಹೇಳ್ಕೊಡ್ತೀನಿ. ಅದು ಹಲಸಿನ ಹಣ್ಣಿನಿಂದ ಮಾಡುವಂಥ ಒಂದು ರೆಸಿಪಿ ಆಗಿರ್ತದೆ. ಇದು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿದ್ದು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಆಗಿರ್ತದೆ. ಇದು ಟ್ರೆಡಿಷ್ನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇದನ್ನು ಸೀಸನಲ್ಲಿ ಸಿಗುವಂಥ ಹಣ್ಣನ್ನು ಉಪಯೋಗಿಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಸೀಸನಲ್ ಫ್ರೂಟ್ಸು, ತರಕಾರಿಗಳನ್ನ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂಥೇಳಿ ಸುಮಾರು ಜನ ಹೇಳೋದನ್ನು ಕೇಳಿದ್ದೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ಹಲಸಿನ ಹಣ್ಣು, ನೀರಲ್ಲಿ ನೆನೆಸಿಟ್ಟುಕೊಂಡಂಥ ಅಕ್ಕಿ, ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ. ಏಕೆಂದರೆ ಕೆಲವೊಂದು ಹಣ್ಣು ಸ್ವಲ್ಪ ಸಪ್ಪೆ ಇರ್ತದೆ, ಕೆಲವೊಂದು ತುಂಬ ಸಿಹಿ ಇರ್ತದೆ. ಅದರಿಂದ ನಿಮಗೆ ಯಾವ ರೀತಿ ಸಿಹಿ ಬೇಕಾಗಿರುತ್ತೆ ರುಚಿಗೆ ತಕ್ಕಷ್ಟು ಸಿಹಿ ಬೆರೆಸ್ಕೋಬೋದು. ಬಾಳೆ ಎಲೆ, ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ಹಲಸಿನ ಹಣ್ಣಿನ ತೊಳೆಗಳನ್ನ ಈ ರೀತಿ ಬಿಡಿಸ್ಕೊಳ್ಳಿ, ನೀಟಾಗಿ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದನ್ನು ಇದ್ರ ಜೊತೆಗೆ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಅದರಲ್ಲೇ ನೀರಿನ ಅಂಶ ಇರ್ತದೆ. ಈ ರೀತಿ ಪೇಸ್ಟ್ ಅದಕ್ಕೆ ರುಬ್ಕೊಳ್ಳಿ. ಅದನ್ನು ಒಂದ್ಸಲಿ ನೋಡಿ ನಿಮಗೆ ಯಾವ ಥರ ಅಂಥೇಳಿ ಗೊತ್ತಾಗ್ತದೆ. ನೀರು ಮಾತ್ರ ಸೇರಿಸ್ಬೇಡಿ. ಅದನ್ನು ಈ ರೀತಿ ಪೇಸ್ಟ್ ಅದಕ್ಕೆ ಚೆನ್ನಾಗಿ ರುಬ್ಕೊಳ್ಳಿ. ನಂತರ ನೀವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ರುಬ್ಕೋಬೇಕು. ಇದು ಒಂದು 4ರಿಂದ 5 ಅವರ್ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಇದು ನೆನೆಸಿರೋ ಅಕ್ಕಿನ ರುಬ್ಬಬೇಕಾದ್ರೆ ನೀರು ಯೂಸ್ ಮಾಡಬೇಡಿ. ಒಂದು 2ರಿಂದ 3 ಸ್ಪೂನಷ್ಟು ನೀರು ಯೂಸ್ ಮಾಡ್ಕೊಳ್ಳಿ ಸಾಕು. ಏಕೆಂದರೆ ತುಂಬ ತೆಳುವಾಗಿಬಿಟ್ರೆ ನಿಮಗೆ ಆಮೇಲೆ ಮಿಕ್ಸ್ ಮಾಡಿ ಎರಡನ್ನೂ ನೀವು ಬೇಯಿಸೋಕ್ಕೆ ಹಾಕಬೇಕಾದ್ರೆ ಕಷ್ಟ ಆಗ್ತದೆ. ರುಬ್ಬುವಾಗ ಏನಾದರೂ ತೆಳುವಾಗಿಬಿಟ್ರೆ ಒಂದು 2ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಗಟ್ಟಿ ಮಿಶ್ರಣ ಮಾಡ್ಕೋಬೋದು. ಹದದಲ್ಲಿರಬೇಕಾಗ್ತದೆ ಈ ಮಿಶ್ರಣ. ಈ ರೀತಿ ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಸಹ ಪರವಾಗಿಲ್ಲ, ಆದರೆ ಬೇಯಿಸುವಾಗ ನಾವು ನೋಡ್ಕೊಂಡು ಬೇಯಿಸ್ಕೋಬೇಕಾಗ್ತದೆ ನಾವು ರುಬ್ಬಿರೋದ್ರ ಮೇಲೆ. ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 1/2 ಅವರ್ ಸಾಕು ಇದನ್ನು ಮಾಡೋದಕ್ಕೆ. ಹೆಚ್ಚೇನು ಸಮಯ ಬೇಕಾಗೋದಿಲ್ಲ ಇದನ್ನು ಮಾಡೋದಕ್ಕೆ. ಈಸಿಯಾಗಿ ಮಾಡ್ಕೋಬೋದು ನೀವು. ಹಲಸಿನ ಹಣ್ಣು ತುಂಬ ಹಣ್ಣಾಗ್ಬಿಟ್ಟಿದ್ರೆ ಇದನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ. 2 ಕಪ್ಪಷ್ಟು ಹಲಸಿನ ಹಣ್ಣಿದ್ರೆ 1 ಕಪ್ಪಷ್ಟು ಅಕ್ಕಿನ ನೆನೆಸಿ ಅದಕ್ಕೆ ಸೇರಿಸ್ಕೋಬೇಕಾಗ್ತದೆ. ರುಬ್ಬಿರುವ 2 ಮಿಶ್ರಣಗಳನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕಲಿಸ್ಕೋಬೇಕು. ನೀವು ಕೈಯಿಂದಾದರೂ ಕಲಿಸ್ಕೋಬೋದು ಅಥವಾ ಸ್ಪೂನಿಂದಾದರೂ, ನಿಮಗೆ ಯಾವ ರೀತಿ ಹದ ಆಗ್ತದೆ ಆ ರೀತಿ ನೀವು ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನೀವು ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲದ ಪುಡಿಯನ್ನು ಸೇರಿಸ್ಕೋಬೇಕಾಗ್ತದೆ. ಚೆನ್ನಾಗಿ ಬೆಲ್ಲದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಎತ್ತಿಡಬೇಕಾಗ್ತದೆ ಪಕ್ಕಕ್ಕೆ. ಈ ಮಿಕ್ಸ್ ಮಾಡ್ಕೊಳ್ಳುವಾಗೇ ಇದ್ರ ಜೊತೆಗೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿಯನ್ನು ಸೇರಿಸಿ. ಈ ಕಾಯಿ ಈ ಖಾದ್ಯವನ್ನು ತಿನ್ನಬೇಕಾದ್ರೆ ಬಾಯಿಗೆ ಮಧ್ಯೆ ಸಿಗ್ತಾ ಇರಬೇಕಾದ್ರೆ ಅದರಲ್ಲೂ ಒಂಥರ ರುಚಿ ಇರ್ತದೆ. ಕಡುಬಿನ ಜೊತೆಗೆ ಇದನ್ನು ಸೇರಿಸಿ ತಿನ್ನುವಾಗ ಒಂಥರ ರುಚಿ ಇರ್ತದೆ. ಅದರಿಂದ ಕಾಯಿ ಹೆಚ್ಚಿಗೆ ಬೇಕಾದರೆ ಹಾಕ್ಕೋಬೋದು, ಇಷ್ಟ ಇದ್ದರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು 1/2 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಸಿ ಅದೆಲ್ಲನೂ ಸೇರೋ ಹಾಗೆ ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ಅಥವಾ 10 ನಿಮಿಷ ಸಾಕು. ಎತ್ತಿ ಇಡಿ, ಯಾಕೆಂದರೆ ಹಾಕಿರೋ ಬೆಲ್ಲದ ಪುಡಿ ಎಲ್ಲನೂ ಸಹ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗೋ ರೀತಿಯಲ್ಲಿ ಇದನ್ನು ಒಂದು 10 ನಿಮಿಷ ಎತ್ತಿಡಿ. ಈ ಅವಧಿಯಲ್ಲಿ ನೀವು ಬಾಳೆ ಎಲೆಯನ್ನು ತಗೊಳ್ಳಿ. ಬಾಳೆ ಎಲೆಯನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ಇದನ್ನು ಒಲೆ ಅಥವಾ ಗ್ಯಾಸ್ ಮೇಲೆ 2 ಕಡೆ ಬಾಡಿಸ್ಕೋಬೇಕು. ಬಾಡಿಸ್ಕೊಳ್ಳೋದು ಯಾಕೆ ಅಂತಂದರೆ ನಾವು ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಹಾಕಿ ಸುತ್ತಿ ಬೇಯಿಸೋಕ್ಕಿಡುವಾಗ ಅದು ಹರಿಬಾರದು ಅಂಥೇಳಿ ಈ ರೀತಿ ಅದನ್ನು ಬಾಡಿಸ್ಕೋತಾರೆ. ಹಿಂದಿನ ಕಾಲದಲ್ಲಿ ದೂರದ ಸ್ಥಳಗಳಿಗೆ ಹೋಗುವಾಗ ಬುತ್ತಿ ಕಟ್ಟೋಕ್ಕೂ ಸಹ ಇದೇ ರೀತಿ ಉಪಯೋಗಿಸ್ತಾ ಇದ್ರಂತೆ. ನಂತರ ನೀವು ಬಾಳೆ ಎಲೆಯನ್ನು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಎಷ್ಟು ದಪ್ಪ ಕಡುಬು ಬೇಕೋ ಅದಕ್ಕೆ ತಕ್ಕಂತೆ ಎಲೆಯಲ್ಲಿ ನೀವು ಮಾಡಿಟ್ಟಂಥ ಮಿಶ್ರಣವನ್ನು ಹಾಕಿ ಈ ರೀತಿ ಮಡಚಿಬಿಟ್ಟು ಅದನ್ನು ನೀವು ಹಬೆಯಲ್ಲಿ ಬೇಯಿಸಬೇಕಾಗ್ತದೆ. ಇಡ್ಲಿ ಹೇಗೆ ಮಾಡ್ತೀರೋ ಅದೇ ರೀತಿ ನೀರು ಹಾಕ್ಕೊಂಡ ಪಾತ್ರೆಗೆ ಹಬೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಈ ರೀತಿ ಎಲ್ಲನೂ ಜೋಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಅದರ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ. ಗಾಳಿ ಆಡಲಿಕ್ಕೆ, ಹಬೆ ಆಡಲಿಕ್ಕೆ ಒಳಗಡೆ ಅದು ಚೆನ್ನಾಗಿ ಬೇಯಬೇಕಾಗ್ತದೆ. ಈ ರೀತಿ ಎಲ್ಲ ನಾವು
ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ನಮಗೆ ಹೆಲ್ತ್ ಬೆನಿಫಿಟ್ಟು. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಎಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾರಲ್ವ. ಆಗಿನ ಕಾಲದವರು ಎಲ್ಲ ಯಾವುದೇ ರೋಗ ರುಜಿನಗಳಿಲ್ಲದೆ ತುಂಬ ಸಮಯದವರೆಗೆ ಉತ್ತಮ ಜೀವನವನ್ನು ನಡೆಸ್ತಿದ್ರು ಅನ್ನೋದಕ್ಕೆ ಈ ರೀತಿಯ ಆಹಾರ ಪದ್ಧತಿಗಳೇ ಕಾರಣ ಇರಬಹುದು. ನೋಡಿ ಎಷ್ಟು ಒಂಥರ ನೋಡಲಿಕ್ಕೆ ಇಷ್ಟು ಖುಷಿ ಆಗ್ತದೆ ಈ ಥರ ಅಡುಗೆ ಮಾಡೋದನ್ನು. ನಾವುಗಳು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಈ ಥರ ಎಲ್ಲ ಹಳೆ ಪದ್ಧತಿಗಳನ್ನು ರೂಢಿಸ್ಕೊಂಡು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಒಳ್ಳೆಯ ಆರೋಗ್ಯ ಸಿಗ್ಬೋದು ಅಂತ ನಾನು ಅಂದ್ಕೊತೀನಿ. ಈ ಥರದ್ದನ್ನೆಲ್ಲ ಟ್ರೈ ಮಾಡಬೇಕಾಗ್ತದೆ, ಯಾಕೆಂದರೆ ನಮ್ಮ ಪೀಳಿಗೆಗೆ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ಈ ಥರ ಆಹಾರ ಪದ್ಧತಿಗಳನ್ನ ಹೊರಗಡೆ ಹೋಗಿ ಸಿಗುವಂಥ ಜಂಕ್ ಫುಡ್ಡು ಆ ಥರದನ್ನೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡೋ ಬದಲು ಅದೇ ಸಮಯದಲ್ಲಿ ಮನೇಲಿ ಇದ್ಕೊಂಡು ಈ ರೀತಿ ಒಂದು ಅಡುಗೆಗಳನ್ನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೂ ಸಹ ಇದ್ರ ಬಗ್ಗೆ ನಾಲೆಡ್ಜ್ ಇರ್ತದೆ ಮತ್ತು ನಮಗೂ ಒಂದು ಸಮಾಧಾನ, ಖುಷಿ ಸಿಗುತ್ತೆ. ನಾವು ಬೆಳೆದು ಬಂದಂಥ ರೀತಿನ ನಾವು ಹಿಂದಿನ ಕಾಲದಲ್ಲಿ ಈ ರೀತಿ ಎಲ್ಲ ಇರ್ತಿದ್ವಿ, ನಮಗೆ ಈ ಥರ ಎಲ್ಲ ಫುಡ್ ಸಿಗ್ತಿತ್ತು ಅನ್ನೋದನ್ನು ನಾವು ಅವರಿಗೆ ತೋರಿಸ್ಕೊಡ್ಬೋದು. ಅವರು ಸಹ ಮುಂದೆ ಇದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ದಾರಿ ಆಗ್ತದೆ. ಅದರಿಂದ ಆದಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವಂಥ ತರಕಾರಿಗಳನ್ನು, ಹಣ್ಣುಗಳನ್ನು ಉಪಯೋಗಿಸಿ ಬಳಸೋದನ್ನು ರೂಢಿ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಈ ರೀತಿ ನೀವೆಲ್ಲ ಮಡಚಿಟ್ಕೊಂಡಿರ್ತೀರಲ್ಲ ಇಡ್ಲಿ ಪಾತ್ರೆಯಲ್ಲಿ, ಅದನ್ನು ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸಿ ಚೆನ್ನಾಗಿ. ನೋಡಿ ಬೆಂದು ಆದಮೇಲೆ ನೀವು ಒಂದ್ಸಲ ಇದನ್ನು ಚೆಕ್ ಮಾಡ್ಕೋಬೇಕಾಗ್ತದೆ ಬೆಂದಿದೆಯಾ ಇಲ್ವಾ ಅಂತ. ಟೂತ್ಪಿಕ್ ಅಥವಾ ಸ್ಪೂನಿಂದ ನೀವು ಅದನ್ನು ಚುಚ್ಚಿ ನೋಡಿ, ಅದು ಅಂಟ್ಕೊಂಡು ಬಂದಿಲ್ಲ ಟೂತ್ಪಿಕ್ ಅಥವಾ ಸ್ಪೂನಿಗೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ನೀವು ತರ್ತರಿಯಾಗಿ ರುಬ್ಕೊಂಡ್ರೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಳಿ. ನೈಸಾಗಿ ತೆಳ್ಳಗೆ ಚಿಕ್ಕ ಚಿಕ್ಕ ಕಡುಬುಗಳನ್ನು ಮಾಡ್ಕೊಂಡಿದ್ರೆ ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಡಿ. ನಿಮಗೆ ಗೊತ್ತಾಗ್ತದೆ ಬೇಯಿಸುವಾಗ. ಒಳ್ಳೆ ಹದಕ್ಕೆ ಬೇಯಿಸ್ಕೊಂಡ ನಂತರ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ. ತುಂಬ ಒಂಥರ ಚೆನ್ನಾಗಿದೆ, ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತದೆ. ನೋಡಿ ಓಪನ್ ಮಾಡ್ತೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದರ ಪರಿಮಳ ಸಹ ಅಷ್ಟೇ ಚೆನ್ನಾಗಿದೆ. ಇದು ತಿನ್ನಲಿಕ್ಕೂ ಸಹ ಅಷ್ಟೇ ಇಷ್ಟ ಆಗ್ತದೆ, ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ ಸಹ. ಈ ಥರ ಫುಡ್ಗಳನ್ನು ನಿಮ್ಮ ಮಕ್ಕಳಿಗೆ, ಮನೆಯವರಿಗೆಲ್ಲ ಮಾಡಿಕೊಡಿ ಬಿಡುವಿನ ಸಮಯದಲ್ಲಿ. ಹಲಸಿನ ಹಣ್ಣು ತುಂಬ ಹಣ್ಣಾಗಿದೆ, ಅದನ್ನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋರು ಈ ಥರ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ತುಪ್ಪ ಬೆರೆಸಿ ಸಹ ತಿನ್ಬೋದು. ಇದರ ಪರಿಮಳ, ಇದರ ಒಂದು ರುಚಿ ತುಂಬಾ ಮನಸ್ಸಿಗೆ ಹಿಡಿಸ್ತದೆ. ಒಂದ್ಸಲಿ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ, ಅಥವಾ ಈ ಥರ ಬೇರೆ ಯಾವ್ದಾದ್ರು ಅಡುಗೆ ಬಗ್ಗೆ ಬೇಕಾದರೆ ಇನ್ಫಾರ್ಮೇಷನ್ನು ನನಗೆ ಒಂದು ಕಾಮೆಂಟ್ ಮಾಡಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋಗಳು ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಕಾಮೆಂಟು, ಒಂದು ಶೇರು ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.